ಎಸ್ ಸೊ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಬಿಗ್ ಬಾಸ್ ಕಡೆಯಿಂದ ಒಂದು ಮಸ್ತಾಗಿರೋ ಪ್ರೋಮೋ, ಚಿಂದಿ ಅಂತಾನೆ ಹೇಳ್ಬೋದು. ಬನ್ನಿ ಫಸ್ಟ್ ಪ್ರೋಮೋದು ಜಲಕ್ ಹೇಗಿದೆ ಅಂತ ನೋಡೋಣ. ನನ್ನನ್ನ ಕುಗ್ಗಿಸಬಹುದು ಅನ್ನೋ ಸ್ಟ್ರಾಟಜಿ ಅವ್ನು ತಿಳ್ಕೊಂಡು ಅದನ್ನ ನನ್ನ ಮೇಲೆ ಪ್ಲೇ ಮಾಡ್ತಿರ್ತಾನೆ. ನಿಮ್ ಬಗ್ಗೆ ಇರೋ ಸತ್ಯನ ಕಾಮಿಡಿ ರೂಪದಲ್ಲಿ ಹೇಳ್ತಾ ಇರ್ತೀನಿ. ನೋಡಿದ್ರಲ್ಲ, ಇದಕ್ಕೆ ಕ್ಯಾಪ್ಷನ್ ಏನಪ್ಪಾ ಕೊಟ್ಟಿದ್ದಾರೆ ಅಂತಂದ್ರೆ, ಗಿಲ್ಲಿ ಕಾಮಿಡಿ ಮೂಲಕ ಹೇಳೋದು ಸತ್ಯನಾ ಅಥವಾ ಆಟದ ಸ್ಟ್ರಾಟರ್ಜಿನ ಅಂತ ಇಲ್ಲಿ ಕ್ವಶನ್ ಮಾರ್ಕು ಹಾಕಿದ್ದಾರೆ. ವೀಕ್ಷಕರ, ನಿಮಗೇನು ಅನ್ಸುತ್ತೆ? ಇಲ್ಲಿ ಗಿಲ್ಲಿ ಅವರು ಕಾಮಿಡಿ ಮೂಲಕ ಮಾಡ್ತಿರೋದೇ ಸತ್ಯನಾ, ಇಲ್ಲ ಅಂತಂದ್ರೆ ಅವರು ಸ್ಟ್ರಾಟರ್ಜಿ ಏನಾದ್ರೂ ಯೂಸ್ ಮಾಡ್ತಾ ಇದ್ದಾರೆ ಅಂತ ಅನ್ಸುತ್ತಾ? ಇದ್ರ ಬಗ್ಗೆ ನಿಜವಾಗ್ಲೂ ಕೂಡ ಕಮೆಂಟ್ ಅಲ್ಲಿ ತಿಳಿಸಿ ನಿಮ್ಮ ಒಂದು ಒಪಿನಿಯನ್ ಏನಿದೆ ಅನ್ನೋದನ್ನ. ಇಲ್ಲಿ ಕ್ವಶನ್ ಬಂದಿರೋದು ಏನಪ್ಪಾ ಅಂತಂದ್ರೆ, ಬೇಕಂತಾನೆ ಬೇರೆಯವರ ಮನಸ್ಸನ್ನು ನೋಯಿಸೋ ಅಪರಾಧಿ ಯಾರು ಅಂತ ಇಲ್ಲಿ ಕೇಳಿರೋದು. ಇಲ್ಲಿ ಬೇಕಂತಾನೆ ಯಾರು ನೋಯಿಸ್ತಾ ಇದಾರೆ? ಆದ್ರೆ ಬಿಗ್ ಬಾಸ್ ಮನೇಲಿರೋ ಸ್ಪರ್ಧಿಗಳಿಗೆ ಅನಿಸ್ತದೆ. ಅಂದ್ರೆ ಗಿಲ್ಲಿ ಅವರು ಬೇಕಂತಾನೆ ಈ ರೀತಿ ಮಾಡ್ತಾನೆ ಅಂತ ಅಂದ್ಬಿಟ್ಟು, ನಿಜವಾಗೂ ಕೂಡ ಆ ರೀತಿ ಮಾಡಲ್ಲ ಅಂತ ನನಗನ್ಸುತ್ತೆ. ಬಟ್ ಇಲ್ಲಿ ಫಸ್ಟ್ ಇಲ್ಲಿ ಆನ್ಸರ್ ಮಾಡೋದು ಧನುಷ್ ಅವರು. ಒಬ್ಬರನ್ನ ಕೆಳಗೆ ಹಾಕಿ ಕಾಮಿಡಿ ಮಾಡೋದು ಗಿಲ್ಲಿ ಅಂತ ಇಲ್ಲಿ ಹೇಳ್ತಾರೆ. ಇವ್ರು ಎಷ್ಟೊಂದು ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದಾರೆ ಪಾಪ ಗಿಲ್ಲಿ ಅವ್ರನ್ನ. ಏನಣ್ಣ ಗೇಮು ಅಂತ ಬಂದ್ರೆ ಸಾಕು, ಹೋಗ್ಬಿಟ್ಟು ಸ್ವಲ್ಪ ಕಾಮಿಡಿ ರೂಪದಲ್ಲಿ ಮಾಡಕ್ ಬರಲ್ಲ, ಏನೇ ಇದ್ರು ಕೂಡ ನೀನು ನನ್ನ ಹತ್ರ ಕಾಮಿಡಿ ಮಾಡಕ್ ಬರಬೇಡ, ಹಾಗೆ ಹೀಗೆ ಅಂತ ಧನು ಅವ್ರು ಮಾತಾಡ್ತಾರೆ. ಆದ್ರೆ ಇಲ್ಲಿ ಗಿಲ್ಲಿಯವ್ರು ಕಾಮಿಡಿ ಮಾಡಿದಾಗ ಎಲ್ಲರೂ ಕೂಡ ನಗಾಡ್ತಾರೆ. ಯಾಕೆ ನಗಾಡ್ಬೇಕು? ನಗಾಡತಕ್ಕ ನಗಾಡ್ಬಿಟ್ಟು ಎಂಟರ್ಟೈನ್ಮೆಂಟ್ ತಗೊಳ್ಳೋವರೆಗೂ ತಗೊಂಡ್ಬಿಟ್ಟು, ಅದೇ ಅಲ್ವಾ, ಮಜಾ ತಗೊಳ್ಳೋವರೆಗೂ ತಗೊಂಡ್ಬಿಟ್ಟು ಅವ್ರಿಗೆ ವಾಪಸ್ ಇಡ್ತಾರೆ ಅಂತ ಅಂದ್ಬಿಟ್ಟು ಆಪ್ನ ಆ ಥರ ಇಲ್ಲಿ ಮಾಡ್ತಾ ಇದ್ದಾರೆ ಧನು ಅವರು. ನೆಕ್ಸ್ಟ್ ಇಲ್ಲಿ ಅಶ್ವಿನಿ ಅವ್ರು ಹೇಳ್ತಾರೆ, ನನ್ನನ್ನು ಕುಗ್ಸ್ಬಹುದು ಅನ್ನೋ ಸ್ಟ್ರಾಟರ್ಜಿನ ತಿಳ್ಕೊಂಡು ಅದನ್ನ ನನ್ನ ಮೇಲೆ ಪ್ಲೇ ಮಾಡ್ತಾನೆ ಅಂತ ಅಂದ್ಬಿಟ್ಟು. ಸ್ಟ್ರಾಟರ್ಜಿನೂ ಇಲ್ಲ, ಏನೂ ಇಲ್ಲ. ಇಲ್ಲಿ ಅಶ್ವಿನಿ ಅವ್ರಿಗೆ ಒಟ್ಟಿನಲ್ಲಿ ಗಿಲ್ಲಿ ಅವ್ರನ್ನ ಕುಗ್ಗಿಸ್ಬಿಡ್ಬೇಕು, ಆ ಒಂದು ಕೆಲಸನ ಪ್ರಯತ್ನ ಪಡ್ತಾ ಇದ್ದಾರೆ. ಇಲ್ಲಿ ಗಿಲ್ಲಿ ಅವರು ಯಾವುದಕ್ಕೂ ಕೂಡ ಈ ರೀತಿ ಸ್ಟ್ರಾಟರ್ಜಿ ಅಶ್ವಿನಿ ಅವ್ರು ಯೂಸ್ ಮಾಡ್ತಾ ಇರೋದು ಗಿಲ್ಲಿ ಅವ್ರ ಮೇಲೆ ಹಾಕ್ಬಿಟ್ಟು ಹೇಳ್ತಾ ಇದ್ದಾರೆ ಅಷ್ಟೇ. ಗಿಲ್ಲಿ ಅವರು ಇದ್ದದ್ದನ್ನ ಇದ್ದಂಗೆ ಹೇಳಿದ್ದಾರೆ. ಅಶ್ವಿನಿ ಗೌಡವ್ರ ತರ ಇಲ್ಲಿ ಮ್ಯಾನಿಪುಲೇಟ್ ಮಾಡೋದಾಗ್ಲಿ, ಇನ್ನೊಬ್ಬರನ್ನ ಅವ್ರ ಟೀಮ್ಗೆ ಎಳ್ಕೊಂಬಿಡೋಣ ಅನ್ನೋದಾಗ್ಲಿ ಇಲ್ಲಿ ಮಾಡ್ತಾ ಇಲ್ಲ. ಅಶ್ವಿನಿ ಅವರೇ ಸ್ಟ್ರಾಟರ್ಜಿ ಮಾಡ್ತಾ ಇದ್ದಾರೆ. ಇಲ್ಲಿ ಅಶ್ವಿನಿ ಅವ್ರು ಏನ್ ತಪ್ಪು ಮಾಡ್ತಾ ಇದಾರೋ ಅದನ್ನ ಇಲ್ಲಿ ಗಿಲ್ಲಿ ಅವ್ರ ಮೇಲೆ ಹಾಕ್ಬಿಟ್ಟು ಹೇಳ್ತಾ ಇದಾರೆ. ಎಲ್ಲರಿಗಿಂತ ಆಶ್ಚರ್ಯ ಆಗಿದ್ದು ಇಲ್ಲಿ ಕಾವ್ಯ ಅವರು ಗಿಲ್ಲಿ ಅವ್ರ ಹೆಸರನ್ನ ತಗೊಂಡ್ರಲ್ಲ, ಸಿಕ್ಕಾಪಟ್ಟೆ ಆಶ್ಚರ್ಯ ಆಯ್ತು. ಯಾವಾಗ್ಲೂ ಕೂಡ ನಾನು ತುಂಬಾ ಹತ್ತಿರದಿಂದ ನೋಡಿದೀನಿ ಗಿಲ್ಲಿನ ಅಂತ ಇಲ್ಲಿ ಹೇಳ್ತಾರೆ. ಹತ್ತಿರದಿಂದ ನೋಡ್ಬಿಟ್ಟು ಈ ರೀತಿಯಾಗಿ ಒಂದು ಸ್ಟೇಟ್ಮೆಂಟ್ ಕೊಡೋದ ಈ ಒಂದು ವಿಚಾರಕ್ಕೆ? ಇಲ್ಲಿ ಸೀರಿಯಸ್ ಆಗಿ ನಡೀತಿರೋದು, ಇಲ್ಲಿ ಕಾಮಿಡಿ ಮಾಡ್ತಲ್ಲ. ಇಲ್ಲಿ ಕಾವ್ಯ ಅವ್ರಿಗೆ ಕಾಮಿಡಿ ಯಾವುದು ಟ್ರಾಜಿಡಿ ಯಾವುದು ಅಂತಾನೆ ಗೊತ್ತಾಗಲ್ಲ ಅಂತ ಕಾಣಿಸುತ್ತೆ. ಕೆಲವೊಬ್ರಿಗೆ ಇಷ್ಟ ಆಗ್ಬೋದು ಇಲ್ಲಿ ಗಿಲ್ಲಿ ಅವ್ರ ಹೆಸರು ತಗೊಂಡಿದ್ದು ಕಾವ್ಯ ಅವರು. ಫಸ್ಟ್ ಇಲ್ಲಿ ಅವ್ರು ಏನ್ ಹೇಳ್ತಾರೆ ನೋಡಿ, ಅವನು ಯಾರ ಹೆಸರೇ ತಗೊಂಡ್ರು ಕೂಡ ರೇಗಿಸ್ತಾರಲ್ಲ, ಅವರಿಗೆ ಪರ್ಸ್ನಲಿ ಹರ್ಟ್ ಆಗಿರೋದನ್ನ ನಾನು ನೋಡಿದೀನಿ ಅಂತ ಇಲ್ಲಿ ಹೇಳಿದ್ದಾರೆ. ಇಲ್ಲಿ ಮೇಯ್ನ್ ಆಗಿ ಯಾರಿಗೆ ಬೇಕಾದ್ರೂ ಹರ್ಟ್ ಮಾಡ್ಲಿ, ಕಾವ್ಯ ಅವರು ಜೊತೆಗೆ ಇದ್ದುಕೊಂಡು ಗಿಲ್ಲಿ ಅವರು ಏನು ಅಂತ ಗೊತ್ತಿದೆ. ಆದ್ರೆ ಅವರೊಂದು ಸ್ಟೇಟ್ಮೆಂಟ್ ಕೊಡ್ಬೇಕಾಗಿದ್ದು ಏನು ಅಂತಂದ್ರೆ, ಇಲ್ಲಿ ಗಿಲ್ಲಿ ಅವರು ಯಾರ ಹೆಸರನ್ನ ತಗೊಂತಾರೋ ಅವರು ಪರ್ಸನಲ್ ಆಗಿ ಹರ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಇವ್ರಿಗೆ ಗೊತ್ತಂತೆ. ಅಂದ್ರೆ ಗಿಲ್ಲಿ ಅವ್ರು ಮಾಡ್ತಿರೋದೇ ತಪ್ಪು ಅನ್ನೋ ರೀತಿ ಮಾತಾಡ್ತಾ ಇದ್ದಾರೆ. ಇಲ್ಲಿ ಕ್ವಶನ್ ಅವ್ರು ಸರಿಯಾಗಿ ಅರ್ಥ ಮಾಡ್ಕೊಂಡ್ರೋ ಇಲ್ಲಿ ಗೊತ್ತಿಲ್ಲ. ಬೇಕಂತಾನೆ ಬೇರೆಯವರ ಮನ್ಸನ್ನ ನೋಯಿಸೋ ಅಪರಾಧಿ ಯಾರು ಅಂತ ಇಲ್ಲಿ ಕೇಳಿದ್ದು. ನೋಡಿ ಯಾವ ರೀತಿಯಾಗಿ ಆನ್ಸರ್ ಮಾಡ್ತಾರೆ ಕಾವ್ಯ ಅವರು ಅಂತಂದ್ರೆ, ಇಲ್ಲಿ ಒಂದೇ ತಟ್ಟೆಯಲ್ಲಿ ಅನ್ನನೂ ತಿಂತಾರೆ, ಜೊತೆಗೆ ಇರ್ತಾರೆ, ಬೆನ್ನಿಂದೆ ಚೂರಿ ಕೂಡ ಹಾಕ್ತಾರೆ. ಫಸ್ಟ್ ಇಲ್ಲಿ ಸ್ಪಂದನವ್ರು ಹಾಕಿದ್ರು, ಈಗ ಕಾವ್ಯ ಅವರು ಸುಮಾರು 2 ದಿವಸದಿಂದ ಇಲ್ಲಿ ಸಿಕ್ಕಾಪಡೆ ಚೇಂಜ್ ಆಗೋಗ್ಬಿಟ್ಟಿದ್ದಾರೆ. ಗಿಲ್ಲಿ ಅವ್ರು ಏನೇ ಮಾಡಿದ್ರು ಕೂಡ ಕಾವ್ಯ ಅವ್ರ ಪ್ರಕಾರ ಅದು ತಪ್ಪು. ಇಲ್ಲಿ ನಿನ್ನೆ ಕಿಚ್ಚನ ಪಂಚಾಯತಿಲಿ ಒಂದು ಕ್ವಶನ್ ಕೂಡ ಕೇಳ್ತಾರೆ, ಇಲ್ಲಿ ಲೀಡರ್ ಯಾರು ಫಾಲೋವರ್ ಯಾರು ಅಂತ ಅಂದ್ಬಿಟ್ಟು. ಇಲ್ಲಿ ಕಾವ್ಯ ಅವ್ರು ಹೇಳ್ತಾರೆ ಅವರೇ ಲೀಡರು ಅಂತ ಅಂದ್ಬಿಟ್ಟು. ನಿಜ ಹೇಳ್ಬೇಕು ಅಂತಂದ್ರೆ ಇಲ್ಲಿ ಕಾವ್ಯ ಅವರು ಗಿಲ್ಲಿ ಅವರು ತುಂಬಾ ಚೆನ್ನಾಗಿದ್ದಾರೆ, ಓಕೆ, ಬಟ್ ಆದ್ರೆ ತುಂಬಾ ಓವರ್ ಆಗಿ ನಂಬಿಡಿದ್ದಾರೆ ಗಿಲ್ಲಿ ಅವರು ಕಾವ್ಯ ಅವ್ರನ್ನ. ಇದರಿಂದ ಗಿಲ್ಲಿ ಅವರು ಅರ್ಥ ಮಾಡ್ಕೋಬೇಕು. ಸ್ವಲ್ಪ ಕಾವ್ಯ ಅವ್ರನ್ನ ದೂರ ಇಟ್ರೆ ಇದು ಅವರು ಆಟಕ್ಕೆ ತುಂಬಾನೇ ಒಳ್ಳೇದಾಗುತ್ತೆ. ಯಾಕಂದ್ರೆ ಇನ್ನು ಕೆಲವೇ ದಿವಸಗಳು ಇಲ್ಲಿ ಬಾಕಿ ಇದೆ. ಆಲ್ಮೋಸ್ಟ್ 57 ಡೇಸ್ ಆಗೋಗಿದೆ. ಇನ್ನು ಸ್ವಲ್ಪ ದಿವಸ ಇರೋದ್ರಿಂದ ಯಾರ್ಯಾರನ್ನ ಎಲ್ಲೆಲ್ಲಿ ಇಟ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಗಿಲ್ಲಿ ಅವರು ಥಿಂಕ್ ಮಾಡಬೇಕಾಗುತ್ತೆ. ಇಲ್ಲಿ ಕಾವ್ಯ ಅವರೇ ಈ ರೀತಿಯಾಗಿ ಒಂದು ಒಪಿನಿಯನ್ ಕೊಟ್ರೆ ಬೇರೆ ಎಲ್ಲರೂ ಕೂಡ ಏನೊಂದು ಒಪಿನಿಯನ್ ಹೇಳಿದ್ದಾರೆ ಇವ್ರ ಬಗ್ಗೆ ಅಂತಂದ್ಬಿಟ್ಟು ಇಮ್ಯಾಜಿನ್ ಕೂಡ ಇಲ್ಲಿ ಮಾಡೋಕ್ಕಾಗಲ್ಲ. ಅಶ್ವಿನಿ ಅವರು ಅಂತೂ ಬಿಡಿ, ಇವ್ರ ಹೆಸರೇ ತಗೊಂಡಿದ್ದಾರೆ ಅಂತ ಗೊತ್ತಾಗಿದೆ, ಪ್ರೋಮೋದಲ್ಲೂ ಗೊತ್ತಾಗಿದೆ. ಇನ್ನು ಹೇಳ್ತೀನಿ ಯಾರ್ಯಾರ ಹೆಸರನ್ನ ಇಲ್ಲಿ ತಗೊಂಡ್ರು ಅಂತಂದ್ಬಿಟ್ಟು. ಈ ಒಂದು ಇದಕ್ಕೆ ಬೇಕು ಅಂತಾನೆ ಇಲ್ಲಿ ಕಾಮಿಡಿನ ಇನ್ನೊಬ್ಬರನ್ನ ನೋಯಿಸ್ಬೇಕು ಅಂತಾನೆ ಕಾಮಿಡಿ ಮಾಡೋದನ್ನ ಯಾರ್ಯಾರು ಅಂತ ಯಾರ್ಯಾರ ಹೆಸರು ತಗೊಂಡಿದ್ದಾರೆ ಬೋರ್ಡಲ್ಲಿ ಬರ್ದಿದಾರಲ್ಲ, ಹೇಳ್ತೀನಿ ಅದನ್ನ. ಕಾವ್ಯ ಅವ್ರಿಗೆ ಪರ್ಸನಲಿ ಹರ್ಟ್ ಆಗಿರೋದು ಏನು ಅಂತಂದ್ರೆ, ಇಲ್ಲಿ ಕ್ಯಾಪ್ಟನ್ಸಿ ರೇಸ್ಗೆ ಯಾವಾಗ ರಾಶಿಕ್ ಅವ್ರನ್ನ ಸೆಲೆಕ್ಟ್ ಮಾಡಿದ್ರೋ ಅವಾಗಿಂದ ಫುಲ್ ಚೇಂಜ್ ಆಗಿಬಿಟ್ಟಿದ್ದಾರೆ. ನಾನು ಕೂಡ ಅಬ್ಸರ್ವ್ ಮಾಡಿದೆ. ಕೆಲವೊಬ್ರು ಕೂಡ ಇಲ್ಲಿ ಹೇಳಿದ್ರಿ ಇಲ್ಲಿ ಕಾವ್ಯ ಅವರು ಸಿಕ್ಕಾಪಟ್ಟೆ ಹರ್ಟ್ ಆಗಿದೆ, ಅದಕ್ಕೆ ಇಲ್ಲಿ ಗಿಲ್ಲಿ ಅವ್ರನ್ನ ಅವರು ಆ ರೀತಿ ಮಾತಾಡಿಸ್ತಿರೋದು ಅಂತ ಅಂದ್ಬಿಟ್ಟು. ಇಲ್ಲಿ ನೀಟಾಗಿ ಗೊತ್ತಾಗ್ತದೆ ಇಲ್ಲಿ ಕಾವ್ಯ ಅವರು ಫುಲ್ ಚೇಂಜ್ ಆಗಿದ್ದಾರೆ ಅಂತ ಅಂದ್ಬಿಟ್ಟು. ಫಸ್ಟ್ ಸ್ಪಂದನ ಅವ್ರು ಚೇಂಜ್ ಆದ್ರು, ಅದಾಗಿದ ತಕ್ಷಣ ಇಲ್ಲಿ ಕಾವ್ಯ ಅವರು ಚೇಂಜ್ ಆಗಿದ್ದಾರೆ. ಅಭಿ ಅವರು, ಧನುಷ್ ಅವರು ಎಲ್ಲರೂ ಕೂಡ ಇವಾಗ ಗಿಲ್ಲಿ ಅವ್ರ ವಿರುದ್ಧ ನಿಂತ್ಕೊಂಡಿದ್ದಾರೆ.
ಗಿಲ್ಲಿಯವರು ಅವ್ರ ಆಟನ ಇಲ್ಲಿ ಆಡ್ತಾ ಇದ್ದಾರೆ. ನಿಜವೂ ಕೂಡ ಯಾವುದಕ್ಕೂ ಇಲ್ಲಿ ಹೆದರ್ಕೊಳ್ಳೋ ಒಂದು ಅವಶ್ಯಕತೆನೇ ಇಲ್ಲ. ಯಾರಿಲ್ಲ ಅಂದ್ರೂ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಇರ್ಬೋದು. ಇಲ್ಲಿ ಯಾರಾದರೂ ಒಬ್ಬರ ಜೊತೆಯಲ್ಲಿ ಜಾಸ್ತಿ ಮಾತಾಡ್ತೀವಿ ಅಂತ ತಕ್ಷಣ ಅವ್ರ ಮೇಲೆ ಡಿಪೆಂಡ್ ಆಗಿದ್ದೀವಿ ಅಂತ ಇಲ್ಲಿ ಅಲ್ಲ. ಆದರೆ ಇಲ್ಲಿ ಕಾವ್ಯ ಅವ್ರಿಗೆ ಏನೊಂದು ಜಾಸ್ತಿ ಓವರ್ ಕಾನ್ಫಿಡೆನ್ಸ್ ಅಂದರೆ, ಕಾವ್ಯ ಅವ್ರು ಏನೇ ಹೇಳಿದ್ರು ಕೂಡ ಗಿಲ್ಲಿಯವ್ರು ಕೇಳ್ತಾರಲ್ಲ, ಅದು ಸ್ವಲ್ಪ ಮೈಂಡಲ್ಲಿ ಕುತ್ಕೊಂಡ್ಬಿಟ್ಟಿದೆ. ಗಿಲ್ಲಿಯವರು ಸ್ವಲ್ಪ ಹುಷಾರಾಗಿ ಆಟ ಆಡಬೇಕಿನ್ ಮುಂದೆ ಆದರೂ. ಇಲ್ಲಿ ಮೇಯ್ನ್ ಆಗಿ ಹೇಳ್ಬೇಕು ಅಂತಂದರೆ, ಗಿಲ್ಲಿ ಅವರೇ ಲೀಡರು, ಇಲ್ಲಿ ಫಾಲೋವರ್ ಬಂದು ಕಾವ್ಯ ಅವರು. ಆದರೆ ಅವ್ರು ಅನ್ಕೊಂಡಿರೋದೇ ಇಲ್ಲಿ ರಿವರ್ಸ್ ಅನ್ಕೊಂಡಿದ್ದಾರೆ. ಕಾವ್ಯ ಅವರು ಲೀಡರು, ಗಿಲ್ಲಿ ಫಾಲೋವರು ಅಂತ ಅಂದ್ಬಿಟ್ಟು 100% ಇಲ್ಲಿ ಇಲ್ಲ. ಇಲ್ಲಿ ಗಿಲ್ಲಿ ಅವರೇ ಕಾವ್ಯ ಅವ್ರ ಕೈಲಿ ಎಷ್ಟೊಂದು ಕೆಲಸ ಮಾಡಿಸಿದ್ದಾರೆ, ಅದು ಮಾಡು ಇದು ಮಾಡು ಅಂತ ಅಂದ್ಬಿಟ್ಟು. ಇಲ್ಲಿ ಯಾರು ಅವಾಗ ಲೀಡರ್ ಆದಂಗೆ ಆಗುತ್ತೆ? ಇಲ್ಲಿ ಗಿಲ್ಲಿಯವರೇ ಲೀಡರ್ ಆದಂಗೆ ಆಗುತ್ತಲ್ವಾ, ಇವ್ರು ಫಾಲೋವರ್ ಆದಂಗೆ ಆಗ್ತಾರೆ. ಬಟ್ ಕೆಲವೊಂದು ಮಾತುಗಳನ್ನ ಇಲ್ಲಿ ಗಿಲ್ಲಿಯವ್ರು ಕೇಳೋದಕ್ಕೆ ಇವ್ರು ಹಾಗೆ ಅನ್ಕೊಂಡ್ಬಿಟ್ಟಿದ್ದಾರೆ ಅಷ್ಟೇ. ಬನ್ನಿ ನೆಕ್ಸ್ಟ್ ಇನ್ನು ಯಾರ್ಯಾರು ಏನೇನು ಹೇಳ್ತಾರೆ ಅಂತಂದ್ಬಿಟ್ಟು ನೋಡ್ತಾ ಹೋಗೋಣ. ಇದಾಗಿದ ತಕ್ಷಣ ಇಲ್ಲಿ ಎಂಡಿಂಗ್ ಅಲ್ಲಿ ಗಿಲ್ಲಿಯವ್ರು ಬರ್ತಾರೆ. ಗಿಲ್ಲಿಯವ್ರು ಬಂದು ಇಲ್ಲಿ ಹೇಳ್ತಾರೆ, ನಿಮ್ ಬಗ್ಗೆ ಇರೋ ಸತ್ಯನ ಕಾಮಿಡಿ ರೂಪದಲ್ಲಿ ಹೇಳ್ತೀನಿ, ಅದು ಕೆಳಗಡೆ ಇಟ್ಬಿಟ್ಟು ಮಾತಾಡೋದು ಆಗಲ್ಲ, ಇದು ಸತ್ಯನೇ. ಆದ್ರೂ ನಿಮ್ ಬಗ್ಗೆನೆ ಕೆಲವೊಬ್ರು ಮೂಲೆಯಲ್ಲಿ ಕುತ್ಕೊಂಡು ಮಾತಾಡ್ತಾ ಇರ್ತಾರೆ. ಏನಕ್ಕೆ ಅಂತಂದ್ರೆ, ಇಲ್ಲಿ ಮುಂದೆ ಒಂದು ಹಿಂದೆ ಒಂದು ಮಾತಾಡ್ತಿರೋದು ನೀಟಾಗಿ ಗೊತ್ತಾಗ್ತಿದೆ. ಆದ್ರೆ ಅದನ್ನ ಗಿಲ್ಲಿಯವರು ಕಾಮಿಡಿ ಮೂಲಕ ಹೇಳ್ತಿರೋದು ಎಲ್ರಿಗೂ ಕೂಡ ಗೊತ್ತು, ನಮ್ಮೆಲ್ರಿಗೂ ಕೂಡ. ಆದ್ರೆ ಬಿಗ್ ಬಾಸ್ ಮನೇಲಿರೋರ್ಗೆ ಗೊತ್ತಿಲ್ಲ. ನಿಮಗೆ ಗೊತ್ತಾಗುತ್ತೆ ಹೊರಗಡೆ ಹೋದ್ಮೇಲೆ ಯಾರ್ಯಾರು ನಿಮ್ಮ ಬಗ್ಗೆ ಏನೇನು ಮಾತಾಡಿದ್ದಾರೆ ಅಂತ ಅಂದ್ಬಿಟ್ಟು. ಆಮೇಲೆ ನಿಮಗೆ ಯಾರು ಸತ್ಯ ಹೇಳ್ತಾರೆ, ಯಾರು ನಿಜ ಹೇಳ್ತಾರೆ ಅಂತ ಗೊತ್ತಾಗುತ್ತೆ ಅಂತ ಅಂದ್ಬಿಟ್ಟು ಪ್ರೋಮೋದಲ್ಲಿ ಹೇಳಿದ್ದಾರೆ. ಹೌದು, ಗಿಲ್ಲಿ ಅವ್ರು ಹೇಳ್ತಿರೋದು ಇಲ್ಲಿ ನಿಜಾನೇ. ಕೆಲವೊಂದು ಕಡೆ ಕಾಮಿಡಿ ಓವರ್ ಅಂತ ಅನ್ಸಿರ್ಬೋದು, ಆದರೆ ಬೇಕು ಅಂತಾನೆ ಬೇರೆಯವ್ರ ಮನಸ್ಸಿಗೆ ನೋವಾಗ್ಲಿ ಅಂತ ಅಂದ್ಬಿಟ್ಟು ಇವರು ಕಾಮಿಡಿ ಮಾಡಿಲ್ಲ. ಅದೇ ಹೇಳಲ್ವಾ, ಕೆಲವೊಬ್ರಿಗೆ ಏನು ಅನ್ಸ್ಬಿಡುತ್ತೆ ಅಂತಂದ್ರೆ, ಕಾಮಿಡಿ ಮಾಡ್ತಾ ಇದ್ದಾರೆ ಹೌದು, ಬಟ್ ಕೆಲವೊಂದು ಕಡೆ ಇಲ್ಲಿ ಬೇಜಾರು ಆಗುತ್ತೆ. ಬಟ್ ಬೇಕು ಅಂತಾನೆ ಇಂಟೆನ್ಷನಲಿ ಇಲ್ಲಿ ಅಂದ್ರೆ ಅವ್ರಿಗೆ ನಾನು ನೋವು ಮಾಡಲೇಬೇಕು ಅಂತ ಅಂದ್ಬಿಟ್ಟು ಅನ್ಕೊಂಡು ಇಲ್ಲಿ ಗಿಲ್ಲಿಯವ್ರು ಕಾಮಿಡಿ ಮಾಡಿಲ್ಲ. ಎಲ್ರಿಗೂ ಕೂಡ ಯಾಕೆ ಈ ತರ ಅನ್ನಿಸ್ತಿದೆಯೋ ಗೊತ್ತಿಲ್ಲ. ನೋಡಿ, ಫಸ್ಟ್ ಇಲ್ಲಿ ಬೋರ್ಡಲ್ಲಿ ಯಾರ್ಯಾರ ಹೆಸರು ಬರ್ದಿದ್ದಾರೆ ಅಂತ ಹೇಳ್ಬಿಡ್ತೀನಿ. ಸೂರಜ್ ಅವ್ರು ಬಂದ್ಬಿಟ್ಟು ರಿಷಾ ಅವ್ರ ಹೆಸರನ್ನ ತಗೊಂಡಿದ್ದಾರೆ. ನೋಡಿ, ಸೂರಜ್ ಅವ್ರಿಗೂ ಗೊತ್ತು, ಯಾಕಂದ್ರೆ ಜೊತೆಗಿದ್ದಾರೆ. ಸೂರಜ್ ಅವರು ಕೂಡ ತುಂಬಾ ಬದಲಾಗಿದ್ದಾರೆ. ಇಲ್ಲಿ ಯಾವಾಗ್ಲೂ ಕೂಡ ಒಬ್ಬರನ್ನ ಟಾರ್ಗೆಟ್ ಮಾಡ್ದಲ್ಲ ಅವರು. ರಿಷಾ ಅವರು ಅಂತ ಇಲ್ಲಿ ಹೆಸರು ತಗೊಂಡಿದ್ದಾರೆ. ಮತ್ತೆ ಇಲ್ಲಿ ಧನುಷ್ ಅವರು ಗಿಲ್ಲಿ ಅವ್ರ ಹೆಸರನ್ನ ತಗೊಂಡಿದ್ದಾರೆ. ಅಭಿ ಅವರು ಕೂಡ ಇಲ್ಲಿ ಗಿಲ್ಲಿ ಅವ್ರ ಹೆಸರನ್ನ ತಗೊಂಡಿದ್ದಾರೆ. ಇಲ್ಲಿ ಇವರೆಲ್ಲ ಏನಾಗಿದೆ ಅಂತಂದ್ರೆ, ಒಂದು ಟೀಮ್ ಅಂತ ಗ್ರೂಪ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅಶ್ವಿನಿ ಅವರು, ಜಾನ್ವಿ ಅವರು ಒಂದು ಗ್ರೂಪ್ ಇದ್ರು. ಇವಾಗ ಒಂದು ಗ್ರೂಪ್ಗೆ ಧನುಷ್ ಅವರು, ಗಿಲ್ಲಿ ಅವರು, ಸ್ಪಂದನ ಅವರು, ಇವಾಗ ಕಾವ್ಯ ಅವರು ಕೂಡ ಸೇರ್ಕೊಂಡಿದ್ದಾರೆ. 2 ದಿವಸ ಆಗಿದೆ ಸೇರ್ಕೊಂಡು. ಅವರು ಕೂಡ ನೋಡೋಣ ಇನ್ನು ಮುಂದಕ್ಕೆ ಯಾರ್ಯಾರು ಯಾವ್ಯಾವ ಗ್ರೂಪಲ್ಲೇ ಇಲ್ಲಿ ಉಳ್ಕೊಂತಾರೆ, ಆ ಒಂದು ಗ್ರೂಪಿಂದ ಹೊರಗಡೆ ಬರ್ತಾರಾ ಇಲ್ವಾ ಅಂತ ಕಾದು ನೋಡೋಣ. ನೆಕ್ಸ್ಟ್ ಇಲ್ಲಿ ರಕ್ಷಿತ್ ಅವ್ರು ಕೂಡ ಇಲ್ಲಿ ಗಿಲ್ಲಿ ಅವ್ರ ಹೆಸರನ್ನೇ ತಗೊಂಡಿದ್ದಾರೆ. ಯಾಕೆ ಈ ಥರ ಅನ್ನಿಸ್ತಾ ಏನೋ ಗೊತ್ತಿಲ್ಲ. ಗಿಲ್ಲಿ ಅವ್ರ ಜೊತೆ ತುಂಬ ಚೆನ್ನಾಗಿ ಮಾತಾಡ್ತಾರೆ. ಆದರೆ ಬೇಕು ಅಂತಾನೆ ಮನ್ಸಿಗೆ ನೋವಾಗ್ಲಿ ಅಂತ ಅಂದ್ಬಿಟ್ಟು ಅವ್ರು ಮೋಸ್ಟ್ಲಿ ಕಿಚ್ಚ ಸುದೀಪ್ ಸರ್ ಕೇಳಿದ ಪ್ರಶ್ನೆ ಅರ್ಥ ಆಯ್ತೋ ಇಲ್ಲೋ ಗೊತ್ತಿಲ್ಲ ನನಗೆ. ಆದರೆ ಅವ್ರು ಏನು ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಅಂದ್ಬಿಟ್ಟು ಎಪಿಸೋಡ್ ನೋಡಿದಾಗ ಗೊತ್ತಾಗುತ್ತೆ. ಇಲ್ಲಿ ಅವ್ರು ಬರ್ದಿರೋ ಹೆಸರು ಗಿಲ್ಲಿಯವ್ರ ಹೆಸರನ್ನೇ ಬರ್ದಿದ್ದಾರೆ. ನೋಡೋಣ ಏನೊಂದು ರೀಸನ್ ಕೊಡ್ತಾರೆ ಅಂತ ಅಂದ್ಬಿಟ್ಟು. ಇಲ್ಲ ಕ್ವಶನ್ ಅರ್ಥ ಆಗ್ಲಿಲ್ವಾ ಅಂತ ಕೂಡ ಇಲ್ಲಿ ಕಾದು ನೋಡಬೇಕಿದೆ. ಇಲ್ಲಿ ಜಾನ್ವಿ ಅವರು ಕೂಡ ಗಿಲ್ಲಿಯವ್ರ ಹೆಸರನ್ನ ತಗೊಂಡಿದ್ದಾರೆ. ಇಲ್ಲಿ ಗಿಲ್ಲಿ ಹತ್ರ ಹೋಗ್ಬಿಟ್ಟು ಕಾಮಿಡಿ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಆದರೂ ಕೂಡ ಇಲ್ಲಿ ಜಾನ್ವಿ ಅವ್ರಿಗೆ ಈ ರೀತಿಯಾಗಿ ಅನಿಸಿದೆ. ಕಾವ್ಯ ಅವರು ಕೂಡ ಇಲ್ಲಿ ಗಿಲ್ಲಿಯವ್ರ ಹೆಸರನ್ನ ತಗೊಂಡಿದ್ದಾರೆ. ಅಶ್ವಿನಿ ಅವರು ಕೂಡ ಇಲ್ಲಿ ಗಿಲ್ಲಿಯವ್ರ ಹೆಸರನ್ನೇ ಬರ್ದಿದ್ದಾರೆ. ರಿಷಾ ಅವರು ಕೂಡ ಇಲ್ಲಿ ಗಿಲ್ಲಿಯವ್ರ ಹೆಸರನ್ನ ಬರ್ದಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ರು. ಈ ಒಂದು ವೀಕ್ ತಗೊಂಡ್ರೆ ನೀವು ಜಾಸ್ತಿ ಗಿಲ್ಲಿಯವ್ರ ಜೊತೆನೇ ಇಲ್ಲಿ ಇದ್ರು. ಮತ್ತೆ ಟೀಮ್ ಅಂತ ಇಲ್ಲಿ ಡಿವೈಡ್ ಆದಾಗೂ ಕೂಡ ನನಗೆ ಅಶ್ವಿನಿ ಗೌಡ ಅವ್ರ ಟೀಮ್ಗೆ ಹೋಗೋಕ್ಕೆ ಇಷ್ಟ ಇಲ್ಲ ಅಂತ ಇಲ್ಲಿ ಹೇಳಿದ್ರು. ಗಿಲ್ಲಿಯವ್ರ ಜೊತೆನೇ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿದ್ರು. ಆದರೆ ಇಲ್ಲಿ ಬೇಕು ಅಂತಾರೆ ಮನ್ಸಿಗೆ ನೋವು ಮಾಡ್ತಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಗಿಲ್ಲಿಯವ್ರ ಹೆಸರನ್ನ ತಗೊಂಡಿದ್ದಾರೆ. ನೆಕ್ಸ್ಟ್ ರಘು ಅವರು ಅಶ್ವಿನಿ ಅವ್ರ ಹೆಸರನ್ನ ತಗೊಂಡಿದ್ದಾರೆ. ಇಲ್ಲಿ ಗೊತ್ತು, ಯಾಕಂತಂದ್ರೆ ರಘು ಅವ್ರು ಇರ್ಬೋದು ಮತ್ತೆ ಇಲ್ಲಿ ಗಿಲ್ಲಿ ಅವ್ರು ಇರ್ಬೋದು, ಅವರಿಬ್ರು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಕಾವ್ಯ ಅವ್ರ ಬಾಯಿ ಮಾತಿಗೆ ಹೇಳ್ತಾರೆ, ಗಿಲ್ಲಿ ಅವ್ರನ್ನ ನಾನು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ ಅಂತ ಅಂದ್ಬಿಟ್ಟು. ಇಲ್ಲಿ ನೋಡಕ್ ಹೋದ್ರೆ ನಿಜವಾಗ್ಲೂ ಕಾವ್ಯ ಅವ್ರಿಗಿಂತ ಇಲ್ಲಿ ರಘು ಅವರು ಇವ್ರನ್ನ ಗಿಲ್ಲಿಯವ್ರನ್ನ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಅಂದ್ಬಿಟ್ಟು ನನ್ನ ಒಂದು ಒಪಿನಿಯನ್. ಯಾಕಂದ್ರೆ ಒಂದೊಂದ್ಸತಿ ಒಪಿನಿಯನ್ ಚೇಂಜ್ ಆಗ್ತಾನೆ ಇರುತ್ತೆ. ನಾನು ಕಾವ್ಯ ಅವ್ರು ಹಾಗಿಲ್ಲ ಅಂತ ಅನ್ಕೊಂಡಿದ್ದೆ, ಬಟ್ ಈ ಒಂದು ಸ್ಟೇಟ್ಮೆಂಟ್ಗೆ ಅವ್ರು ಗಿಲ್ಲಿ ಹೆಸರು ತಗೊಂಡಾಗ ಹಾಗೆ ಅನ್ನಿಸ್ತಿದೆ. ನಿಜವಾಗ್ಲೂ ಇಲ್ಲಿ ರಘು ಅವ್ರು ಬರ್ದಿರೋದು ಕರೆಕ್ಟೇ. ಬೇಕು ಅಂತಾನೆ ಇನ್ನೊಬ್ರು ಮನಸ್ಸು ನೋವು ಆಗ್ಲಿ ಅಂತಾನೆ ಇಲ್ಲಿ ಅಶ್ವಿನಿ ಅವರು ಬೇಕಂತ ಕಾಮಿಡಿ ಮಾಡ್ತಾ ಇರ್ತಾರೆ. ರಘು ಅವ್ರು ಕರೆಕ್ಟಾಗಿ ತಗೊಂಡಿದ್ದಾರೆ ಅವ್ರ ಹೆಸರನ್ನ, ಅಶ್ವಿನಿ ಅವ್ರ ಹೆಸರನ್ನ. ಇಲ್ಲಿ ರಾಶಿಕಾ ಅವರು ಜಾನ್ವಿ ಅವ್ರ ಹೆಸರನ್ನ ತಗೊಂಡಿದ್ದಾರೆ. ನೋಡಿ, ಇಲ್ಲಿ ಫಸ್ಟು ಇವರು ಅಶ್ವಿನಿ ಅವರು ಮತ್ತಿಲ್ಲಿ ಜಾನ್ವಿ ಅವ್ರ ಜೊತೆ ರಾಶಿಕಾ ಅವ್ರು ಇದ್ರು. ಅವಾಗ ಸಿಕ್ಕಾಪಟ್ಟೆ ಇಲ್ಲಿ ಏನೇ ಒಂದು ಗೇಮ್ ಅಂದ್ರೂ ಕೂಡ ಚೆನ್ನಾಗಿ ಆಡ್ತಿದ್ರು ಕೂಡ ಅಷ್ಟೊಂದು ಎನರ್ಜಿ ಇರ್ತಿರಲಿಲ್ಲ. ಬಟ್ ಈ ವೀಕು ತುಂಬ ಚೆನ್ನಾಗಿ ಆಟ ಆಡಿದ್ರು. ಎಲ್ಲರೂ ಕೂಡ ಇವ್ರದ್ದೊಂದು ಒಪಿನಿಯನ್ ಏನು ಇವಾಗ ಹಂಚ್ಕೊತಿದ್ದಾರೆ. ಎಲ್ಲರೂ ಕೂಡ ಹೇಳಿದ್ರು ಅಭಿ ಅವ್ರಿಗಿಂತ ಇಲ್ಲಿ ರಾಶಿಕ್ ಅವ್ರ ಕ್ಯಾಪ್ಟನ್ ಆದರೆ ತುಂಬಾನೇ ಚೆನ್ನಾಗಿತ್ತು ಅಂತಂದ್ಬಿಟ್ಟು. ಇಲ್ಲಿ ಒಪಿನಿಯನ್ ಚೇಂಜ್ ಮಾಡ್ಕೊಂಡಿದ್ದಾರೆ, ತುಂಬಾ ಚೆನ್ನಾಗಿ ಆಟ ಆಡ್ತಿದ್ದಾರೆ. ಸೂರಜ್ ಅವರು ರಾಶಿಕ್ ಅವರು ಸ್ವಲ್ಪ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದ್ದಾರೆ ಅಂತ ಗೊತ್ತಾಗ್ತದೆ. ರಾಶಿಕ್ ಅವ್ರಿಗೂ ಕೂಡ ಇಲ್ಲಿ ಗೊತ್ತು, ಜಾನ್ವಿ ಅವರು ಬೇಕು ಅಂತಾನೆ ಈ ರೀತಿಯಾಗಿ ಟ್ರಿಗರ್ ಮಾಡೋದಿರ್ಬೋದು, ಬೇಕು ಅಂತಂದ್ಬಿಟ್ಟು ಬೇಡದೇ ಇರೋ ಕಾಮಿಡಿ ಮಾಡೋದು, ಮತ್ತೆ ಇನ್ನೊಬ್ಬರನ್ನ ತುಳಿಬೇಕು ಅಂತಂದ್ಬಿಟ್ಟು ಕಾಮಿಡಿ ಮಾಡೋದು ಜಾನ್ವಿ ಅವರು ಅಂತ ಅವ್ರು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಸದ್ಯ ಅವ್ರ ಟೀಮಿಂದ ಹೊರಗಡೆ ಬಂದ ಮೇಲೆ ಇಲ್ಲಿ ಗಿಲ್ಲಿಯವರು ಕೂಡ ಜಾನ್ವಿ ಅವ್ರ ಹೆಸರನ್ನ ತಗೊಂಡಿದ್ದಾರೆ. ನೋಡಿ, ಏನು ಕೋಇನ್ಸಿಡೆನ್ಸ್ ಏನೋ ಗೊತ್ತಿಲ್ಲ.
ಒಟ್ನಲ್ಲಿ ಇಬ್ರಿಗೂ ಕೂಡ ಒಂದೇ ಒಪಿನಿಯನ್ ಇದೆ, ಇಲ್ಲಿ ಜಾನ್ವಿಯರ್ ಆ ರೀತಿ ಮಾಡ್ತಾರೆ ಅಂತ ಅಂದ್ಬಿಟ್ಟು ಸ್ಪಂದನ ಅವರು ಕೂಡ ಇಲ್ಲಿ ಗಿಲ್ಲಿ ಅವ್ರ ಹೆಸರನ್ನ ತಗೊಂಡಿದ್ದಾರೆ. ಇದು ಎಕ್ಸ್ಪೆಕ್ಟೆಡ್ ಬಿಡಿ, ಯಾಕಂತಂದ್ರೆ ಕಳಪೆ ಅಂತ ಬಂದಾಗ ಸ್ಪಂದನ ಅವರು ಗಿಲ್ಲಿ ಅವ್ರಿಗೆ ಕೊಟ್ಟಾಗೆ ಗೊತ್ತಾಯ್ತು ಇವರು ಆಲ್ರೆಡಿ ಚೇಂಜ್ ಆಗೋಗಿದ್ದಾರೆ ಅಂತ ಅಂದ್ಬಿಟ್ಟು ಹಿಂದೊಂದು ಮುಂದೊಂದು ಮಾತಾಡ್ತಿದ್ದಾರೆ ಗಿಲ್ಲಿಯವ್ರ ಬಗ್ಗೆ. ಅಲ್ಲಿ ಇಲ್ಲಿ ಅವ್ನು ಸರಿ ಇಲ್ಲ ಅಂತ ಮಾತಾಡ್ಕೊಂಡು ಬರ್ತಾ ಇದ್ದಾರೆ. ಅಭಿಷೇಕ್ ಅವರು, ಧನುಷ್ ಅವರು ಮತ್ತೆ ಇವರೆಲ್ಲರೂ ಕೂಡ ಗಿಲ್ಲಿ ಸರಿ ಇಲ್ಲ ಹಾಗೆ ಹೀಗೆ ಅಂತ ಮಾತಾಡ್ತಾರೆ. ಬಟ್ ಎದುರುಗಡೆ ಬಂದಾಗ ನೋಡಿದ್ರೆ ಇಲ್ಲ ಚೆನ್ನಾಗಿ ಮಾತಾಡ್ಕೊಂಡೇ ಇರ್ತಾರೆ, ಮುಖವಾಡಗಳನ್ನ ಹಾಕೊಂಡು ಬದುಕ್ತಾ ಇದ್ದಾರೆ ಅಂತ ಕೂಡ ಅನಿಸ್ಬಿಡುತ್ತೆ ಕೆಲವೊಂದು ಟೈಮಲ್ಲಿ. ಸ್ಪಂದನ ಅವರು ಮುಖವಾಡ ಹಾಕೊಂಡಿದ್ದಾರೆ, ಬೇಕು ಬೇಕು ಅಂತ ಈ ರೀತಿ ಮಾತಾಡ್ತಾ ಇದ್ರ ಸ್ವಲ್ಪ ದಿವಸದಲ್ಲಿ ಕಾದ್ ನೋಡೋಣ ಗೊತ್ತಾಗುತ್ತೆ. ಒಟ್ನಲ್ಲಿ ಗಿಲ್ಲಿಯವ್ರ ಬಗ್ಗೆ ಅಂತೂ ಅವ್ರಿಗೆ ಒಪಿನಿಯನ್ ಚೇಂಜ್ ಆಗೋಗ್ಬಿಟ್ಟಿದೆ, ಏನು ಮಾಡಕ್ ಆಗದೇ ಇಲ್ಲ. ಆ ಒಂದು ಒಪಿನಿಯನ್ ಚೇಂಜ್ ಆಗುತ್ತಾ ಮುಂದಕ್ಕೆ ಬೇರೆ ರೀತಿಯಾಗಿ ನೋಡ್ಬೇಕಿದೆ. ಸದ್ಯ ಈಗ ಆ ಒಂದು ಟೀಮ್ಗೆ ಸೇರ್ಕೊಂಡಿದ್ದಾರೆ, ಅಶ್ವಿನಿ ಅವ್ರ ಜಾನ್ವಿ ಅವ್ರ ಜೊತೆ ಸ್ಪಂದನ ಅವರು ಸೇರ್ಕೊಂಡಿದ್ದಾರೆ. ಇದು ಒಳ್ಳೇದಲ್ಲ ಅಂತ ನನಗನ್ಸುತ್ತೆ, ಯಾಕಂತಂದ್ರೆ ಬೇಡದೇ ಇರೋದನ್ನ ತಲೆ ಒಳಗೆ ತುಂಬಿಕೊಂಡಿದ್ದಾರೆ. ಅಭಿಯವರು ಕೂಡ ಇಲ್ಲಿ ಗಿಲ್ಲಿಯವ್ರ ಬಗ್ಗೆ ಹಾಗೆ ಹೇಳಿದ್ದು ಝೀರೋ ಗೀರೋ ಅಂತ ಅಂದ್ಬಿಟ್ಟು. ಇಲ್ಲಿ ಇವರೆಲ್ಲರೂ ಕೂಡ ಗಿಲ್ಲಿಯವ್ರ ಹೆಸರನ್ನ ತಗೊಂಡಾಗೆ ಗೊತ್ತಾಗ್ತಿದೆ ನೀಟಾಗಿ. ಇವರೆಲ್ಲರೂ ಕೂಡ ಒಂದು ಪ್ಲಾನ್ ಮಾಡ್ಕೊಂಡಿದ್ದಾರೆ, ಗಿಲ್ಲಿಯವ್ರನ್ನ ಹೊರಗಡೆ ಹಾಕಬೇಕು ಅಂತಾನೋ ಇಲ್ಲಾಂತಂದ್ರೆ ಕುಗ್ಗಿಸ್ಬೇಕು ಅಂತಾನೋ ಏನೋ ಒಂದು ಪ್ಲಾನ್ ಇದೆ. ಒಟ್ಟಿನಲ್ಲಿ ಧ್ರುವಂತ್ ಅವ್ರು ಕೂಡ ಇಲ್ಲಿ ಗಿಲ್ಲಿಯವ್ರ ಹೆಸರನ್ನೇ ತಗೊಂಡಿದ್ದಾರೆ. ಇನ್ನು ಮಾಳು ಅವ್ರು ಬಂದ್ಬಿಟ್ಟು ರಿಷಾ ಅವ್ರ ಹೆಸರನ್ನ ತಗೊಂಡಿದ್ದಾರೆ. ಸೊ ವೀಕ್ಷಕರೇ, ಸದ್ಯಕ್ಕೆ ಗಿಲ್ಲಿ ಅವ್ರು ಏನೇ ಮಾಡಿದ್ರು ತಪ್ಪು ಅನ್ನೋ ರೀತಿಯಲ್ಲಿ ಕೆಲವೊಬ್ಬರು ಸ್ಪರ್ಧಿಗಳು ಕೆಲವೊಂದು ಗ್ಯಾಂಗ್ನ ಕಟ್ಕೊಂಡಿದ್ದಾರೆ. ಈಗ ಅವ್ರನ್ನ ಕುಗ್ಗಿಸ್ಬೇಕು ಅಂತಾನೋ ಒಟ್ನಲ್ಲಿ ಅವ್ರನ್ನ ಸೋಲಿಸ್ಬೇಕಂತಾನೋ ಯಾವುದೋ ಒಂದು ವಿಚಾರಕ್ಕೆ ಅವ್ರ ಹೆಸರನ್ನ ಪದೇ ಪದೇ ತಗೊಂತಾನೆ ಇದ್ದಾರೆ. ಗಿಲ್ಲಿಯವ್ರಿಗೂ ಕೂಡ ಇದರಿಂದ ಹರ್ಟ್ ಆಗಿರುತ್ತೆ, ಬಟ್ ತೋರಿಸ್ಕೊಳ್ಳಲ್ಲ ಆ ಒಂದು ಟೈಮಲ್ಲಿ. ಆಮೇಲೆ ಹೇಳ್ಕೊಂತಾರೆ. ನೋಡಿ, ನಮ್ಮ ಜೊತೆಲೇ ಇರೋರು, ನಾವು ತುಂಬಾ ಇಷ್ಟಪಡೋರು ನಮ್ಮ ಬಗ್ಗೆ ಸ್ವಲ್ಪ ಬ್ಯಾಡ್ ಆಗಿ ಹೇಳಿದಾಗ ನಾವು ಆ ರೀತಿ ಇರಲ್ಲ, ಬಟ್ ಈ ರೀತಿಯಾಗಿ ಇದೀರಾ ಅಂತ ಹೇಳಿದಾಗ ಸಿಕ್ಕಾಪಟ್ಟೆ ಬೇಜಾರು ಆಗುತ್ತೆ. ಕಾವ್ಯ ಅವರು ಸುಮಾರು 2 ದಿವಸದಿಂದ ಇದೇ ರೀತಿ ಮಾಡ್ತಾ ಇದ್ದಾರೆ. ಸ್ವಲ್ಪ ಕಾವ್ಯ ಅವರಿಂದ ಗಿಲ್ಲಿಯವರು ದೂರ ಇದ್ರೆ ಅವರೊಂದು ಆಟ ತುಂಬಾನೇ ಚೆನ್ನಾಗಿರುತ್ತೆ ಅಂತ ನನ್ನ ಒಂದು ಒಪಿನಿಯನ್. ಯಾಕಂತಂದ್ರೆ ಯಾವಾಗ್ಲೂ ಕೂಡ ಒಂದೇ ತರವಾಗಿ ಎಲ್ಲಾ ವ್ಯಕ್ತಿನೂ ನೋಡಿದ್ರೆ ಈ ರೀತಿಯಾಗಿ ತೊಂದರೆ ಆಗುತ್ತೆ. ಕೇವಲ ಒಂದು ಕ್ಯಾಪ್ಟನ್ಸಿ ಟಾಸ್ಕ್ಗೆ ಇಲ್ಲಿ ರಾಶಿಕೋನ ಸೆಲೆಕ್ಟ್ ಮಾಡಿದಾಗಿಂದ ಇಷ್ಟೊಂದು ಬದಲಾವಣೆನ, ಇದೆಲ್ಲ ಬೇಕೇ ಆಗಿಲ್ಲ. ವೀಕ್ಷಕರ, ಸದ್ಯ ಪ್ರೋಮೋ ಅಂತೂ ತುಂಬಾನೇ ಚೆನ್ನಾಗಿದೆ. ಯಾರ್ಯಾರ ವ್ಯಕ್ತಿತ್ವ ಹೇಗಿದೆ, ಗಿಲ್ಲಿ ಅವ್ರನ್ನ ಯಾರ್ಯಾರು ತುಳಿಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದಾರೆ, ಮತ್ತೆ ಜೊತೆಗೆ ಇದ್ದು ಇಲ್ಲಿ ಮುಹೂರ್ತ ಇಡ್ತಾರೆ ಅಂತ ಹೇಳ್ತಾರ, ಮತ್ತೆ ಬೆನ್ನಿಗೆ ಚೂರಿ ಹಾಕ್ತಾರೆ ಅಂತ ಹೇಳ್ತಾರಲ್ಲ, ಆ ರೀತಿಯಾಗಿ ಕೆಲವೊಬ್ಬರು ಸ್ಪರ್ಧಿಗಳು ಗಿಲ್ಲಿಯವ್ರಿಗೆ ಮಾಡ್ತಾ ಇದ್ದಾರೆ. ಸ್ವಲ್ಪ ಗಿಲ್ಲಿಯವರು ಅಲರ್ಟ್ ಆದರೆ ತುಂಬಾನೇ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಅನಿಸ್ತದೆ. ಸದ್ಯ ನಿಮ್ಮ ಪ್ರಕಾರ ವೀಕ್ಷಕರೇ, ಬೇಕಂತಾನೆ ಬೇರೆಯವರ ಮನಸ್ಸನ್ನು ನೋಯಿಸುವಂತ ಅಪರಾಧಿ ಯಾರು ಅಂತ ನಿಮಗನ್ಸುತ್ತೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.